ಮಾರ್ಕೆಟಿನಲ್ಲಿ ಗಡಿಯಾರವನ್ನು ರಿಪೇರಿ ಮಾಡುವವರು ಅನೇಕರು ಸಿಗ್ತಾರೆ. ಆದರೆ ನಮ್ಮ ಸಮಯವನ್ನು ನಾವೇ ಸರಿಪಡಿಸ್ಕೊಳ್ಬೇಕು. ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರಗಳು. ದೀಪ, ಬೆಳಕು. ಈ ದೀಪ ಉರಿಯುವಂಥದ್ದು ಅದ್ರ ಕೆಳಗಡೆ ಇರೋ ಎಣ್ಣೆ ಇರೋ ತನಕ ಮಾತ್ರ. ಎಣ್ಣೆ ಯಾವಾಗ ಖಾಲಿಯಾಗುತ್ತೋ ಆವಾಗ ದೀಪ ಆರೋಗುತ್ತೆ. ನಮ್ಮ ಲೈಫು ಅಷ್ಟೇ, ಜೀವನ ಅಷ್ಟೇ. ಎಲ್ಲಿ ತನಕ ನಾವು ಸುಖ, ಶಾಂತಿ, ನೆಮ್ಮದಿ, ಹಣ, ಆಸ್ತಿ, ಐಶ್ವರ್ಯಗಳೊಂದಿಗೆ ಆರಾಮವಾಗಿರ್ಬೋದು ಗೊತ್ತಾ? ಎಲ್ಲಿ ತನಕ ನಾವು ಮಾಡಿರೋ ಪುಣ್ಯಗಳು ನಮ್ಮ ಜೊತೆ ಇರುತ್ತೋ ಅಲ್ಲಿ ತನಕ ಮಾತ್ರ. ಯಾವಾಗ ಈ ಎಣ್ಣೆ ಖಾಲಿ ಆದಾಗ ಹೇಗೆ ಇಲ್ಲಿ ದೀಪ ಹಾರೋಗುತ್ತೋ ಹಾಗೆ ಪುಣ್ಯ ಖಾಲಿ ಆದಾಗ ನಮ್ಮ ಲೈಫಲ್ಲಿ ಸುಖ, ಶಾಂತಿ ಎಲ್ಲವೂ ಆರೋಗ್ಬಿಡುತ್ತೆ. ಅದಕ್ಕೆ ಹೇಳುವಂಥದ್ದು, ನಾವು ನಮ್ಮ ಜೀವನದಲ್ಲಿ ಕರ್ಮಗಳನ್ನ ಸಂಪಾದಿಸಬಾರ್ದು, ಅದ್ರ ಬದಲಾಗಿ ಪುಣ್ಯಗಳನ್ನು ಸಂಪಾದನೆ ಮಾಡಬೇಕು. ಒನ್ ಆಫ್ ದ ಮೇನ್ ರೀಸನ್ಸ್, ಬಹುಮುಖ್ಯವಾದ ಕಾರಣ ನಾವು ಕರ್ಮ ಸಂಪಾದನೆ ಮಾಡೋದಕ್ಕೆ ಯಾವುದು ಗೊತ್ತಾ? ನಾವು ಬಡವರಾಗಿಯೇ ಹುಟ್ಟಿ ಬಡವರಾಗಿಯೇ ಸತ್ತೋಗುವಂಥದ್ದು. ನೋಡಿ ನನ್ನ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳೇ, ದೇವರು ಅನ್ನುವಂಥ ಒಂದು ಅಂಶ ಏನಿದೆಯೋ ಅಥವಾ ಯೂನಿವರ್ಸ್, ವಿಶ್ವ ಅಂತ ಏನು ಕರಿತೀವಿ, ಅದು ನಮ್ಮ ತಂದೆ ತಾಯಿ ಇದ್ದಾಗೆ. ಈಗ ನೀವೇ ಹೇಳಿ, ನಮ್ಮ ತಂದೆ ತಾಯಿಗಳು ಯಾವತ್ತೂ ಅಷ್ಟೇ ಮಕ್ಕಳು ಹಾಳಾಗೋಗಲಿ, ಕಷ್ಟದಲ್ಲಿರಲಿ, ಸಾಲದಲ್ಲಿರಲಿ, ದುಃಖದಲ್ಲಿರಲಿ, ಬೇಜಾರಲ್ಲಿರಲಿ, ಅನಾರೋಗ್ಯದಲ್ಲಿರಲಿ ಅಂತಂತೇಳಿ ಯಾವತ್ತಾದರೂ ಕೋರ್ಕೊಳ್ತಾರ? ನಮಗೆ ಈ ಪ್ರಪಂಚದಲ್ಲಿರುವ ಮನುಷ್ಯರಾಗಿರುವ ಈ ತಂದೆ ತಾಯಿಗಳಿಗೆ ತನ್ನ ಮಕ್ಕಳು ಸಂತೋಷವಾಗಿರಬೇಕು, ಚೆನ್ನಾಗಿರಬೇಕು ಅಂತ ಕೋರ್ಕೊಳ್ಳೋಕೆ ಗೊತ್ತಿದ್ದರೆ ಆ ಭಗವಂತ, ದೇವರು, ಯೂನಿವರ್ಸ್, ವಿಶ್ವ, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದಂಥ ಅವನು ನಮ್ಮ ತಂದೆ ತಾಯಿ. ಮೂಲತಃ ಅವನೇ ಒರಿಜಿನಲ್ ತಂದೆ ತಾಯಿ. ಅವನೇನು ಕೋರ್ಕೊಳ್ತಾನೆ? ನಾವು ಚೆನ್ನಾಗಿರ್ಬೇಕಂತ ತಾನೇ ಕೋರ್ಕೊಳ್ತಾನೆ. ಸೊ ಹಾಗಾಗಿ ನಾವೆಲ್ಲರೂ ಶ್ರೀಮಂತರಾಗುವಂಥದ್ದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ. ಹಾಗೆ ಭಗವಂತನಿಗೆ ಮೆಚ್ಚಿಸಬೇಕು ಅಂತಂದರೆ ನಾವು ಚೆನ್ನಾಗಿದ್ದು ಶ್ರೀಮಂತರಾಗಿ ಖುಷಿಯಿಂದ ಅವನ ಹತ್ರ ವಾಪಸ್ ಹೋದಾಗ ಅವನಿಗೆ ಹೆಚ್ಚು ಸಂತೋಷವಾಗುತ್ತೆ. ಕೆಲವ್ರಿಗೆಲ್ಲ ಅನಿಸ್ಬೋದು, ನಾನು ಒಬ್ಬನೇ ಇದ್ದೀನಿ, ಅದೆಲ್ಲ ಸಾಧ್ಯನಾ, ನನಗೆ ಸಪೋರ್ಟೇ ಇಲ್ಲ, ಈ ರೀತಿ ಎಲ್ಲ ಹೇಳ್ತಿರ್ತಾರೆ. ನೋಡಿ, ಈ ಬೆಳಕು, ಪ್ರಪಂಚಕ್ಕೆಲ್ಲ ಬೆಳಕು ಕೊಡೋದಕ್ಕೆ ದೇವರು ಒಂದೇ ಒಂದು ಸೂರ್ಯನ ಸೃಷ್ಟಿ ಮಾಡಿದ್ದಾನೆ. ಒಬ್ಬ ಮಾತ್ರ ಸೂರ್ಯ ಇರೋದು ಗೊತ್ತಿರಲಿ, 100, 500, 1000 ಸೂರ್ಯಗಳಿಲ್ಲ. ಸನ್ ಈಸ್ ಓನ್ಲಿ ಒನ್, ಬಟ್ ದರ್ ಈಸ್ ಸೋ ಮಚ್ ಲೈಟ್ ಫಾರ್ ದಿ ಎಂಟೈರ್ ಯೂನಿವರ್ಸ್. ನಮ್ಮ ಕೈಲೆಲ್ಲ ಸಾಧ್ಯ. ಯಾಕೆ ಸಾಧ್ಯ? ಆ ಭಗವಂತ ನಮ್ಮ ಜೊತೆ ಇರೋದಕ್ಕೆ, ನಮ್ಮ ಒಳಗಡೆ ಇರೋದಕ್ಕೆ ಮನಸ್ಸು ಮಾಡಬೇಕು ಅಷ್ಟೇ. ಮನಸ್ಸು ಮಾಡಿದ ಪ್ರತಿಯೊಬ್ಬನೂ ಶ್ರೀಮಂತನಾಗ್ಬೋದು. 1000 ಮೈಲುಗಳ ಪ್ರಯಾಣವು ಒಂದು ಸಣ್ಣ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ದ ಜರ್ನಿ ಆಫ್ 1000 miles begins with a single bold step. ಯಾರಿಗೆಲ್ಲ ಕರ್ಮ ಕಳೆದಿರುತ್ತೋ ಅವ್ರಿಗೆ ಮಾತ್ರ ಈ ದುಡ್ಡು, ಹಣ, ಆಸ್ತಿ, ಐಶ್ವರ್ಯಗಳು, ಲಕ್ಷ್ಮಿ ಒಲಿಯುವಂಥದ್ದು. ಕರ್ಮ ಕಳೆದಿದ್ರೆ ಮಾತ್ರನೇ ನನ್ನ ಹತ್ರ ಮಾತ್ರ ಅಲ್ಲ, ಲಕ್ಷ್ಮಿ ಹತ್ರ, ದುಡ್ಡಿನ ಹತ್ರ, ಸಂಪಾದನೆ ಹತ್ರ, ಶ್ರೀಮಂತರ ಹತ್ರ ಬರೋದಕ್ಕೆ ಸಾಧ್ಯ. ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಆಗ್ಬೋದು, ಅಥವಾ 100 ಕೋಟಿಯ ವರ್ಕ್ಶಾಪ್ ಆಗ್ಬೋದು. ಇವು ಎರಡಕ್ಕೂ ಬರಬೇಕು ಅಂತಂದರೆ ಕರ್ಮ ಕಳೆದಿದ್ರೆ ಮಾತ್ರ ಅಂತ ತುಂಬ ಸಲ ನಾನು ಹೇಳಿದ್ದೇನೆ. ಸೊ ನಮ್ಮಲ್ಲಿ ಯಾರಿಗೂ ನಾವು ಬನ್ನಿ ಅಂತಲೂ ಹೇಳೋದಿಲ್ಲ, ಅಥವಾ ಬಂದವ್ರಿಗೆ ಇನ್ನು ಎಲ್ರಿಗೂ ಹೇಳಿ ಅಂತಲೂ ಹೇಳೋದಿಲ್ಲ. ಯಾಕಂತಂದರೆ ಹೇಳಿದರೂ ಪ್ರಯೋಜನ ಇಲ್ಲ. ಅವರವರ ಕರ್ಮ ಕಳೆದ್ರೆ ಮಾತ್ರ ಅವರವರೇ ತಾನಾಗೆ ಇಷ್ಟಪಟ್ಟು ಬರುವಂಥದ್ದು, ಶ್ರೀಮಂತರಾಗುವಂಥದ್ದು. ಸೊ ಹಾಗಾಗಿ ಈ ಸಮಯವೂ ಶಾಶ್ವತವಲ್ಲ. ದಿಸ್ ಟೈಮ್ ಟು ಶಾಲ್ ಪಾಸ್ ಅವೇ. ಈ ಟೈಮು ಹೀಗೆ ಇರೋದಿಲ್ಲ. ನಾವು ಮನಸ್ಸು ಮಾಡಬೇಕು, ಕಲಿಬೇಕು, ಕಲಿತು ಶ್ರೀಮಂತರಾಗಬೇಕು. ಬನ್ನಿ, ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ. ಲೆಟ್ ಅಸ್ ಮೇಕ್ ಅವರ್ ಸೆಲ್ಸ್ ಪ್ರೌಡ್. ಲೆಟ್ ಅಸ್ ಮೇಕ್ ಅವರ್ ಫ್ಯಾಮಿಲಿ, our state and our country proud about ourselves. Aham Brahmasmi.